ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಾನು ತುಲಿಪ್ ಜಪಾನ್ದು 0.75 ಎಂಎಮ್ದು ನೀಡಲ್ ತೆಗೊತಾ ಇದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಸ್ಯಾರಿ ಕಲರ್ ಕಾಂಬಿನೇಷನ್ ಯಾವ ಕಲರ್ ಇರುತ್ತೆ ಆ ಕಲರ್ ಸಿಲ್ಕ್ ಥ್ರೆಡ್ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಎಂದಿನಂತೆ ಇವತ್ತು ಕೂಡ ನಾನು ಬಿಳಿ ಬಟ್ಟೆ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕ್ಲಾತಿಗೆ ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡ್ಕೊತೀನಿ. ನೋಡಿ, ಯಾವಾಗಲೇ ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ ಮಾಡ್ಕೊತೀನಿ. ನೋಡಿ, 2 ಸಾರಿ ಲಾಕ್ ಆಗಿದೆ. ಇವಾಗ ಏನು ಮಾಡಬೇಕು ಅಂದರೆ 4 ಚೈನ್ ಹಾಕ್ಕೊಬೇಕು. 1 2 3 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಡಿಸೈನಲ್ಲಿ ನಾವು ಪ್ರತಿ ಸಾರಿನೂ 2 ಸಾರಿ ಲಾಕ್ ಮಾಡ್ಕೊತೀವಿ. ಇವಾಗ ದಾರನ ಸ್ವಲ್ಪ ಮೇಲ್ ಮಾಡಿ ಒಂದು ಲಾಂಗ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಲಾಂಗ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ಬೀಡ್ ಆ್ಯಡ್ ಮಾಡಾದ್ಮೇಲೆ ಒಂದು ಸಾರಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊತೀನಿ. 2 ಸಾರಿ ದಾರ ಸುತ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಒಂದು ಸಾರಿ ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಚುಚ್ಚಿ ಆ ಕಡೆಯಿಂದ ದಾರ ಈ ಕಡೆಗೆ ತಂದು 2 ದಾರನ ಒಂದು ಮಾಡಿಕೊಂಡೆ, ಮತ್ತೆ ಇನ್ನೊಂದು ಸಾರಿ 2 ದಾರನ ಒಂದು ಮಾಡ್ಕೊತೀನಿ. ಕೊನೆಯಲ್ಲಿ ಉಳಿದಿದ್ದ 2 ದಾರನ ಒಂದು ಮಾಡ್ಕೊತೀನಿ. ಇಲ್ಲಿ ತ್ರಿಬಲ್ ಕ್ರೋಶೆ ಆಯಿತು. ಸೊ ಇವಾಗ ಏನು ಮಾಡಬೇಕಂದ್ರೆ 2 ಚೈನ್ ಹಾಕ್ಕೊಬೇಕು. 1 2 ಚೈನ್ ಆದಮೇಲೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು. ನೀವು ಬೇಕಂದರೆ ಇಲ್ಲಿ 3 mm ಬೀಡ್ ಯೂಸ್ ಮಾಡ್ಬೋದು. ಇಲ್ಲ ಇನ್ನೂ ಸ್ವಲ್ಪ ಸಣ್ಣದಾಗಿರಲಿ ಅಂದರೆ 2 mm ಸೈಜ್ದು ಬೀಡ್ ಯೂಸ್ ಮಾಡ್ಬೋದು. ನಾನಿಲ್ಲಿ 3 mm ಸೈಜ್ದು ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ ಸಣ್ಣದು ಬೀಡ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಬೀಡ್ ಆ್ಯಡ್ ಮಾಡಿದ್ಮೇಲೆ ಲಾಕ್ ಮಾಡೋ ಹಾಗಿಲ್ಲ. ಸೊ ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು ಈ ತ್ರಿಬಲ್ ಕ್ರೋಶೆದು ಕಂಬ ಏನು ಹಾಕಿದ್ವಿ ಆ ಕಂಬದ ಒಳಗಡೆಗೆ ನಾವಿಲ್ಲಿ ಮತ್ತೆ ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. ನೋಡಿ, ಈ ಗ್ಯಾಪ್ ಏನಿದೆ ಈ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ ತಗೊಂಬಂದು ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. ಕೊನೆಯಲ್ಲಿ 2 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಸೊ ತ್ರಿಬಲ್ ಕ್ರೋಶೆ ಆಯಿತು. ಇದಾದಮೇಲೆ ಮತ್ತೆ ದಾರನ ಮೇಲ್ ಮಾಡಿ ಮತ್ತೆ ಇನ್ನೊಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಬೇಕು. ಸ್ಮಾಲ್ ಬೀಡ್ ಆ್ಯಡ್ ಆದಮೇಲೆ ಬೀಡಿಗೆ ಯಾವುದೇ ರೀತಿ ಬೀಡ್ ಲಾಕ್ ಮಾಡೋ ಹಾಗಿಲ್ಲ. ಲಾಂಗ್ ಬೀಡಿಗೆ ಮಾತ್ರ ನಾವು ಬೀಡ್ ಲಾಕ್ ಮಾಡ್ತೀವಿ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು ಈ ತ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿದ್ವಿ ಅದೇ ಗ್ಯಾಪಿಗೆ ನಾವು ಮತ್ತೆ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೊ ಇದೇ ರೀತಿ ನೀವು ಪೂರ್ತಿ ತ್ರಿಬಲ್ ಕ್ರೋಶೆ ಕಂಬ ಕಂಪ್ಲೀಟ್ ಆಗೋವರೆಗೂ ಮಾಡ್ಕೊಂಡು ಹೋಗಬೇಕು. ಒಂದು ಸಾರಿ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಬೇಕು ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ಮತ್ತು ಬೀಡಿಗೆ ಇಲ್ಲಿ ಯಾವುದೇ ರೀತಿ ಲಾಕ್ ಮಾಡಬಾರ್ದು. ಹಾಗೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು ಮತ್ತೆ ಅದೇ ಕಂಬದ ಗ್ಯಾಪಿಗೆ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. ಸೊ ಇದೇ ರೀತಿ ನೀವು ಒಂದು 7 ಅಥವಾ 8 ಬೀಡನ್ನ ಆ್ಯಡ್ ಮಾಡಿ ಕಂಬಗಳನ್ನ ಹಾಕ್ಕೊಬೇಕಾಗುತ್ತೆ. ಸೊ ನೀವು ನೋಡ್ಕೊಳ್ಳಿ, 8 ನಿಮಗೆ ಜಾಸ್ತಿ ಆಗುತ್ತೆ ಅಂದರೆ 7ಕ್ಕೆ ಸ್ಟಾಪ್ ಮಾಡ್ಕೊಬೋದು. ಇಲ್ಲ ನೀವು ತುಂಬ ಸ್ಮಾಲ್ ಬೀಡ್ ತಗೊಂಡಿದ್ದೀರಾ ಅಂದರೆ 8ರಿಂದ 9 ಬೀಡ್ಗಳನ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನಿಲ್ಲಿ 3 mmದು ಬೀಡ್ ಯೂಸ್ ಮಾಡಿರೋದ್ರಿಂದ ನನಗಿಲ್ಲಿ 8 ಬೀಡಷ್ಟೇ ಯೂಸ್ ಮಾಡೋಕ್ಕಾಗೋದು.
ಸೊ ಕರೆಕ್ಟಾಗಿ ಫಿಟ್ ಆಗುತ್ತೆ 8 ಬೀಡು. ನೀವೇನಾದರೂ 2 ಎಂಎಮ್ದು ಬೀಡ್ ತಗೊಂಡಿದ್ದೀರಾ ಅಂದರೆ 9 ಕೂಡ ಹಾಕೊಬೋದು. ಸೊ ಬೀಡ್ದು ಸೈಜು ಚಿಕ್ಕದಾದಷ್ಟು ನಮಗೆ ಇಲ್ಲಿ ಕಂಬಗಳು ಜಾಸ್ತಿ ಬರುತ್ತೆ. ಬೀಡು ದಪ್ಪದಿದ್ದಷ್ಟು ಕಂಬಗಳು ಕಡಿಮೆ ಆಗುತ್ತೆ. ಸೊ ನಿಮ್ಮ ಬೀಡ್ ಮೇಲೆ ಇಲ್ಲಿ ಕಂಬಗಳು ಎಷ್ಟು ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ನೋಡಿ ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಒಂದು ಸಾರಿ ಲಾಕ್ ಮಾಡ್ಕೊಬೇಕು. ನೋಡಿ ತುಂಬ ಎಕ್ಸ್ಟ್ರಾ ಮಣಿಗಳು ಹಾಕ್ಕೊಂಡ್ರೆ ಕ್ರಾಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಮಣಿ ಎಷ್ಟು ಫಿಟ್ ಆಗುತ್ತೆ ಅದನ್ನು ನೋಡಿ ನಾವು ಲಾಕ್ ಮಾಡ್ಕೊಬೇಕು. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮೊದಲೇ ಹೇಳಿದ್ನಲ್ಲ ಪ್ರತಿ ಸಾರಿನೂ ನಾವು 2 ಸಾರಿ ಲಾಕ್ ಮಾಡ್ಕೊಬೇಕು ಅಂತ. ಸೊ ಇವಾಗ ನೋಡಿ 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಚೈನ್ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಒಂದು ಸಾರಿ ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಸಿಂಗಲ್ ಲಾಕ್ ಮಾಡ್ಕೊತೀನಿ. ಇವಾಗ ದಾರನ ಸ್ವಲ್ಪ ಮೇಲೆ ಮಾಡಿ ಲಾಂಗ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ಸೊ ಈ ಡಿಸೈನಲ್ಲಿ ನಾವು ಒಂದು ಸಾರಿ ಲಾಂಗ್ ಬೀಡ್ ಯೂಸ್ ಮಾಡ್ತೀವಿ ಮತ್ತು ಮೇಲ್ಗಡೆ ಆರ್ಚಲ್ಲಿ ನಾವು ಸ್ಮಾಲ್ ಬೀಡ್ ಯೂಸ್ ಮಾಡ್ತೀವಿ. ನೋಡಿ ಬೀಡ್ ಲಾಕ್ ಮಾಡಿಕೊಂಡೆ. ಸೊ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಸಾರಿ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಸೊ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋದ್ರಿಂದ ಈ ಸ್ಲ್ಯಾಂಟಿಂಗ್ ಆರ್ಚು ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಹಾಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೋಡಿ 2 ಚೈನ್ ಹಾಕ್ಕೊಂಡೆ. ಚೈನ್ ಹಾಕ್ಕೊಂಡ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ಸೊ ಸ್ಮಾಲ್ ಬೀಡಿಗೆ ನಾನಿಲ್ಲಿ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ 2 ಸಾರಿ ದಾರ ಸುತ್ತಕೊಂಡು ನೀಡಲ್ ಮೇಲೆ ಅದೇ ಕಂಬದ ಗ್ಯಾಪಿಗೆ ನಾನು ತ್ರಿಬಲ್ ಕ್ರೋಶ ಮಾಡ್ಕೊತೀನಿ. ಮೊದಲು ಏನು ತ್ರಿಬಲ್ ಕ್ರೋಶ ಕಂಬ ಹಾಕಿದ್ವಿ ಆ ತ್ರಿಬಲ್ ಕ್ರೋಶ ಕಂಬಗೆ ನಾವು ಪೂರ್ತಿ ಮತ್ತೆ ಇನ್ನೊಂದು ಸಾರಿ ಬೀಡ್ ಆ್ಯಡ್ ಮಾಡಿಕೊಂಡು ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕೊತಾ ಹೋಗಬೇಕು. ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚು ಕಂಪ್ಲೀಟ್ ಆಗೋ ಹಾಗೆ ಮಾಡ್ಕೊಳ್ಳಿ. ಸೊ ಫಸ್ಟು ಆರ್ಚಲ್ಲಿ ನೀವು ಎಷ್ಟು ಬೀಡನ್ನ ಯೂಸ್ ಮಾಡಿರ್ತೀವಿ ಅದೇ ರೀತಿ ಎಲ್ಲ ಆರ್ಚಲ್ಲೂ ನಾವು ಅಷ್ಟೇ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ಈ ರೀತಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸೊ ಎಲ್ಲ ಆರ್ಚ್ಗಳಲ್ಲೂ ಸೇಮ್ ಬೀಡ್ ಯೂಸ್ ಆಗಿರಬೇಕು. ಆರ್ಚು ಕಂಪ್ಲೀಟ್ ಆದ ತಕ್ಷಣ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಒಂದು ಸಾರಿ ಲಾಕ್ ಮಾಡ್ಕೊಬೇಕು. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡ್ಕೊಬೇಕು. ಸೊ ಪ್ರತಿ ಸಾರಿ 2 ಸಾರಿ ನಾವು ಲಾಕ್ ಮಾಡ್ಕೊಬೇಕು. ಸೊ ಇದಾದಮೇಲೆ 4 ಚೈನ್ ಹಾಕ್ಕೊಬೇಕು. ನೋಡಿ ಆರ್ಚು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿದ ಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಕೂಡ ನಾನು 2 ಸಾರಿ ಲಾಕ್ ಮಾಡ್ಕೊತೀನಿ ಪಕ್ಕದಲ್ಲಿ. ಒಂದು ಸಾರಿ ಆಗಿದೆ ನೋಡಿ, ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡಿಕೊಂಡೆ. ಕೊನೆಯಲ್ಲಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಥ್ರೆಡ್ನ ಕಟ್ ಮಾಡಿ ನೀಡಲಿಂದ ಈ ಕಡೆಗೆ ಥ್ರೆಡ್ನ ತಂದು ಲಾಕ್ ಮಾಡ್ಕೊತೀನಿ. ನೋಡಿ ಈ ರೀತಿ ಹೇಳಿದ್ರೆ ಲಾಕ್ ಆಗುತ್ತೆ. ಸೊ ಇದನ್ನು ಲಾಸ್ಟಲ್ಲಿ ಗಮ್ ಹಾಕಿ ಅಂಟಿಸ್ಕೊಬೇಕು. ನೋಡಿ ಆರ್ಚ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. 4 ಚೈನ್ದು ಗ್ಯಾಪ್ ಏನಿದೆ ಅಲ್ಲಿಗೆ ನಾನು 135 ಎಳೆ ದಾರನ ತಗೊಂಡು ಕುಚ್ಚು ಹಾಕಿದ್ದೀನಿ. 135 ಎಳೆ ದಾರನ ಡಬಲ್ ಮಾಡಿದಾಗ 270 ಎಳೆ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಥ್ರೆಡ್ಡಿಂದ ನಾನು ಕುಚ್ಚು ಕಟ್ಟಿರೋದು. ಸೊ ನಿಮಗೆ ಕುಚ್ಚು ತುಂಬ ದಪ್ಪ ಆಯಿತು ಅಂತ ಅನಿಸಿದರೆ ಇನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಕಟ್ಕೊಳ್ಬೋದು. ನೋಡಿ ನೋಡೋದಕ್ಕೆ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಲರಲ್ಲಿ ಕೂಡ ಇದೇ ಡಿಸೈನ್ನ ಹಾಕಿದ್ದೀನಿ. ಇದು ಮೊದಲೇ ಹಾಕಿಟ್ಟಿದ್ದು ನನ್ನ ಹತ್ರ ಡೆಮೋಗೆ ಅಂತ. ಸೊ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.